ನಾ ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಏನಪ್ಪ ಅಂತಂದ್ರ ಜ್ಞಾನಕ್ಕ ನಂಜುಂಡ ಶಿವಾಚಾರ್ಯ ಸ್ವಾಮಿಗಳು, ಭಕ್ತಿಗೆ ಶಂಕರಾನಂದ ಅಪ್ಪಾಜಿಗಳು, ವೈರಾಗ್ಯ ಮೂರ್ತಿಗಳು ಯಾರು ಇದ್ರೆ ಅದನ್ನ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯನಾಗಿ ನಾವು ಭಾಳ ಅಭಿಮಾನ. ವೈರಾಗ್ಯ ಮೂರ್ತಿಗಳು ಅಂತ ವೈರಾಗಿ ನಮ್ಮ ಕಣ್ಣು ಮುಂದೆ ಇಂಥ ಒಂದು ಯೋಗಿಯನ್ನ, ಇಂಥ ಅಮೂಲ್ಯವಾದ ರತ್ನವನ್ನ ನಾವು ಇಟ್ಕೊಂಡಿದ್ರಲ್ಲ. ಇವತ್ತು ನಾವು ಸೇವೆ ಮಾಡಕತ್ತಿದ್ವಿ. ನಾವು ಬಹಳ ಪೂಜ್ಯವಂತರು. ಪ್ರಸಾದ ಸರಿಕೆ ಏನಿತ್ತು ಅಂತಂದ್ರೆ ಸಪ್ಪಂತ ಓದಿದ್ರು, ಆಗಬೇಕು ಈಗಬೇಕು ಅಂತಂದ್ರೆ ಒಂದು ದಿವಸನು ತಂದೆ. ಮತ್ತು ಈ ಭಕ್ತರ ಮತ್ತು ಅವರ ಸಂಬಂಧನೂ ಅಷ್ಟೇ ಐತಲ್ಲ. ಇವತ್ತಿಗೆ ನೋಡ್ರಿ ನೀವು ಭಕ್ತರು ಎಂಥವ್ರದ ಅವರ ಅವಿನಾಭಾವ ಸಂಬಂಧ. ಇದನ್ನೆಲ್ಲ ಚರಿತಾಮೃತದಾಗ ನಾವು ಹೇಳಲೇಬೇಕಾಗ್ತದೆ. ಭಕ್ತರಾದವರು ಅಂದಿನಿಂದ ಇಂದಿನವರೆಗೆ ನೀವೆಲ್ಲಾರು ಒಂದು ಜುಳುಕು ನಿಮ್ಮ ಮನುಷ್ಯನೊಳಗೆ ಐತಪ್ಪ ದೋಷನು ಅಂತದಿಲ್ಲ. ಎಂಥ ಪ್ರೀತಿ ಪ್ರೇಮ ನೋಡ್ರಿ. ಕರೆದ್ರು ಬರುದಿಲ್ಲ ಕಾರ್ಯಕ್ರಮಕ್ಕೆ. ಇವತ್ತು ಪರೂರಿನಿಂದ ಎಲ್ಲರೂ ನೀವು ಬಂದರಪ್ಪ ಅಂತಂದ್ರ ಭಕ್ತಿ ಅನ್ನುವಂಥ ನೀವು ಪಾಪಗಳ ಮೇಲೆ ಎಷ್ಟು ಇರ್ತಾರೆ. ಪ್ರತಿ ವರ್ಷ ಕಾರ್ಯಕ್ರಮ ನಡೆಯುದು, ತಿಂಗಳ ಕಾರ್ಯಕ್ರಮಗಳು ಎಲ್ಲಾನು ವಿಶೇಷ ಮಾಡ್ಕೊತ ಬಂದಾರೆ ಅಂತ ಹೇಳಿ ಇವತ್ತ ಅಪ್ಪಾಜಿಗಳ ಜೀವ ಚರಿತಾಮೃತ ನಡೆದ. ಅದೇ ತೆರನಾಗಿ ಮಲ್ಲಿಕಾರ್ಜುನ ಅಪ್ಪಾಜಿಗಳು ಕೂಡ ನಿಮಗೆ ಭಕ್ತರಿಗೆ ಹಂಗ ಅನುಭವನ ಅಮೃತ ಉಳಿಸ. ಒಬ್ಬಕ್ಕೆ ತಾಯಿ ಒಂದ ಜನ್ಮಕ್ಕೆ ಮಗುನ್ ಸದತ. ಆದ್ರೆ ನಮ್ಮ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ನಿಮ್ಮ ಜನ್ಮಾಂತರದ ಈ ಭವಮಂಡಲವನ್ನು ಸಾಗುವವರಿಗೂ ದಾಟಿಸುವವರಿಗೂ ಏನಪ್ಪಾ ನಿಮ್ಮ ಸಲುತ್ತಾರ ಅನ್ನಕ್ಕೆ ನಾನು ಬಹಳ ಅಭಿಮಾನ ಅನಿಸ್ತದೆ. ಅಂತ ಮಾತೃಮಯಿ ದಯಾಮಯಿನ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ಎಷ್ಟು ಕೊಂಡಾಡೋದ್ರಿ, ಎಷ್ಟು ಅವ್ರನ್ನ ಹೇಳೋದ್ರಿ, ಅವ್ರು ಎಷ್ಟು ವರ್ಣಿಸಿದ್ರು ಕಡಿಮೆ ಐತೆ ಅನ್ನುವಂಥ ಮಾತನ್ನ ಹೇಳ್ತಾ ಇನ್ನೂ ಹೇಳ್ಕೊತ ಹೋದ್ರ ಭಾಳ ಐತಿ. ಮತ್ತೆ ಮುಂದಿನ ಕಾರ್ಯಕ್ರಮ ನಡೆಸೋದದ. ಅದಕ್ಕೆ ಮುಂದಿನ ಕಾರ್ಯಕ್ರಮವನ್ನ ಚಿದಾನಂದ ಕಲ್ಯಾಣ ನಡೆಸಿಕೊಡ್ಬೇಕಂತಂದು ಹೇಳಿ ಅವ್ರನ್ನ